ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ನಿಮಗೇನಾದರೂ ಮದುವೆ ಆಗೋದಕ್ಕೆ ಹುಡುಗಿ ಸಿಗ್ತಾ ಇಲ್ವಾ? ಅಥವಾ ಆಂಟಿಗಳ ಜೊತೆ ಎರಡನೇ ಮದುವೆ ಆಗಬೇಕಾ ಅಥವಾ ಸಂಬಂಧ ಬೆಳೆಸಬೇಕಾ? ನಿಮ್ಮ ಫೋಟೋ ಸಮೇತ ಬಯೋಡಾಟಾನ ನಮ್ಮ ಚಾನಲ್ಗೆ ಕಳಿಸಿಕೊಡಿ. ನಾವು ನಿಮಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಹುಡುಗಿನ ಅಥವಾ ಆಂಟಿನ ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ಇವತ್ತು ನಿನ್ನೆ 9 ಗಂಟೆ ಸುಮಾರಿಗೆ ಬಂದಿರತಕ್ಕಂತಹ ಮಾಹಿತಿ ನೋಡೋಣ. ಭಾರತಿ ಅಂತ 31 ವಯಸ್ಸಿನ ಆಂಟಿ. ಇವರು ಆಲ್ರೆಡಿ ಮ್ಯಾರಿಡ್, ಓಕೆನಾ? ಬಡವರ ಮನೆಯ ಹೆಣ್ಣು ಮಗಳು, ಮದುವೆಯ ಬಯಕೆ ಇದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಮ್ಯಾರೇಜ್ ಆಗಿರುತ್ತೆ ಈ ಒಂದು ಭಾರತೀಯ ಅವ್ರದ್ದು. ಆ್ಯಂಡ್ ನನ್ನನ್ನು ಅರ್ಥ ಮಾಡಿಕೊಂಡು ಹೋಗುವಂತಹ ಹುಡುಗ ಚಿಕ್ಕೋಡಿ ತಾಲೂಕಿನಲ್ಲಿ ನಾನು ಇದ್ದೇನೆ. ನನ್ನ ಅಕ್ಕಪಕ್ಕದ ಊರಿನಲ್ಲಿರ್ತಕ್ಕಂಥವ್ರು ಯಾರಾದರೂ ದಯಮಾಡಿ ಹೇಳಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಚಿಕ್ಕೋಡಿ ಬರೋದು ಬಿಜಾಪುರ ಜಿಲ್ಲೆಯ ದೇವರೂಪರಿಗೆ ಹತ್ರ ಚಿಕ್ಕೋಡಿ ಬರುತ್ತೆ ನೋಡಿ ಸ್ನೇಹಿತರೆ. ಸೊ ಅಪ್ ಟು ಅಲ್ಲಿದ್ದವನ್ನೇ ಇರಬೇಕು ಅಂತ ಏನಿಲ್ಲ, ಬಟ್ ಇವ್ರನ್ನ ಅರ್ಥ ಮಾಡ್ಕೊಂಡು ಹೋಗಬೇಕು. ಭಾರತೀಯ ಅವರನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಹೋಗಬೇಕು ಅಂತ ಪಾಯಿಂಟ್ಗಳನ್ನ ನಾನು ಹೇಳ್ತೇನೆ. ಸೊ ಇವ್ರನ್ನ ನೋಡ್ಕೊಂಡು ಬಿಡಿ. ಗದ್ದೆ ಹೊಂದಿದ್ದೇನೆ, ಒಂದು 4 ರಿಂದ 5 ಎಕರೆ ಗದ್ದೆ ಇದೆ ಅಂತೆ. ನನ್ನ ಓದು ಮುಗಿಸಿದ್ದೇನೆ, ಇವಾಗ ಒಂದು ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದೇನೆ. ಸೊ ಮೊದಲನೇ ಗಂಡನಿಗೆ ಇವ್ರಿಗೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ, ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಆಗೋದು ಕಾಮನ್, ಹಾಗಾಗಿ ಅವ್ರನ್ನ ಬಿಟ್ಟಿರ್ತಾರೆ. ಇವರ ಹೆಚ್ಚಿನ ಮಾಹಿತಿ ನೋಡೋದಾದರೆ, ಸೊ ಮೊದಲನೇ ಪಾಯಿಂಟು, ಸಂಸ್ಕಾರದಿಂದ ಬೆಳೆದಿರ್ತಕ್ಕಂಥ ನಾನು ಓದಿರುವ ಹುಡುಗನನ್ನು ಮದುವೆ ಆಗಬೇಕು ಅಂತ ಕನಸಿತ್ತು. ಆದರೆ ಅವನು ಬಂದುಬಿಟ್ಟು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ದ. ಸಡನ್ನಿಗೆ ಅವನು ಜಾಬ್ನಿಂದ ಕೂಡ ಎಕ್ಸ್ಪೈರಿ ಆದ. ನನ್ನ ಸಂಸಾರ ನಡೆಸೋದಕ್ಕೆ ನನಗೆ ಸಾಧ್ಯವಾಗಲಿಲ್ಲ, ಹಾಗಾಗಿ ಅವನಿಗೆ ಡೈವರ್ಸ್ ಕೊಟ್ಟು ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ವಿವಾಹ ಆಗುವ ಬಯಕೆ ಆಗಿದೆ ಇವಾಗ. ಆ್ಯಂಡ್ ನೋಡೋದಕ್ಕೆ ಹೇಗೆ ಇದ್ದರೂ ಪರವಾಗಿಲ್ಲ ಹುಡುಗ, ಆದರೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನಾನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಇವ್ರು ಹೇಳಿರೋದು. ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಆ್ಯಂಡ್ ನನ್ನಿಂದ ಏನೂ ಕೂಡ ತೊಂದರೆ ಆಗಿದ್ದರೂ ನೀವೇ ನಿಭಾಯಿಸ್ಕೊಂಡು ಹೋಗಬೇಕು. ಇವರಿಂದ ಏನೆಲ್ಲ ಕೊಡಬೇಕು ಎಕ್ಸ್ಪೆಕ್ಟೇಷನ್ ಅಂದರೆ, ನೀವು ಇವಾಗ ಒಂದು ಹೆಣ್ಣಿನಿಂದ ಅಥವಾ ಮದುವೆ ಆಗುವ ಹೆಣ್ಣಿನಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತೀರ ಅಂದರೆ, ಕಷ್ಟದಿಂದ ಬಂದಾಗ ಅಂದರೆ ಕೆಲಸ ಮಾಡ್ಕೊಂಡು ಬಂದಾಗ ಪ್ರೀತಿಯಿಂದ ಒಂದು ಮಾತು, ಸುಸ್ತಾಗಿ ಬಂದಾಗ ಒಂದು ಮುತ್ತು, ಅಥವಾ ಬೆಡ್ರೂಮಲ್ಲಿ ಏನೆಲ್ಲ ಸುಖ ಕೊಡಬೇಕು ಅದನ್ನೇ ಹುಡುಗರು ಎಕ್ಸ್ಪೆಕ್ಟೇಷನ್ ಮಾಡೋದು. ಅವ್ರು ಏನು ಹೇಳಿದ್ದಾರೆ ನೋಡ್ಕೊಳ್ಳಿ, ನನ್ನಿಂದ ಏನು ಕೊಡಬೇಕು ಅದನ್ನೆಲ್ಲನೂ ಕೂಡ ಕೊಡ್ತೀನಿ, ನಿಮ್ಮಿಂದ ಪ್ರೀತಿ, ಒಳ್ಳೆಯ ಸಂಸಾರ ಎಲ್ಲ ರೀತಿಯಲ್ಲಿ ನಡ್ಕೊಂಡು ಹೋದರೆ ಅಷ್ಟೇ ಸಾಕು ಅಂತ ಹೇಳಿರೋದು. ಇದು ಪಾಯಿಂಟ್ಗಳು ಅಪ್ಲೈ ಮಾಡ್ಕೊಂಬಿಡಿ ಸ್ನೇಹಿತರೆ. ಸೊ ಇನ್ನೂ ವಿಚಾರಕ್ಕೆ ಬರೋದಾದರೆ, ಇವಾಗ ಹುಡುಗ ಯಾವ ರೀತಿ ಇರಬೇಕು ಅಂತ ನೋಡೋಣ. ಏನಿದು ಕಾರಿನ ಫೋಟೋ ಅಂತ ನೋಡ್ತಿದ್ರೆ, ನಿಮಗೆ ಅವರು ಇಷ್ಟ ಆಗಿದ್ದರೆ ಅವರು ಕಳಿಸ್ತಕ್ಕಂಥ ಕಾರು ನಿಮ್ಮ ಮನೆ ಹತ್ರ, ಓಕೆನಾ? ಇದೇ ಒಂದು ಕಾರು ನಿಮ್ಮ ಮನೆಯ ಬಾಗಿಲಿಗೆ ಬಂದುಬಿಟ್ಟು ನಿಂತ್ಕೊಳ್ಳುತ್ತೆ. ಇದರಲ್ಲಿ ಬ್ಯಾಗ್ ರೆಡಿ ಮಾಡ್ಕೊಂಡು ಪ್ಯಾಕ್ ಹಾಕ್ಕೊಂಡು ಅವ್ರ ಮನೆಗೆ ಹೋಗ್ಬೇಕು ನೀವು. ಸೊ 3 days 4 days ಅಂತ ಇರಬೇಕು ಅವ್ರ ಮನೇಲಿ. ಇದ್ಬಿಟ್ಟು ತಕ್ಷಣ ಅವ್ರು ನಿಮಗೆ ಹೇಗೆಲ್ಲ ಅವ್ರ ಜೊತೆ ಮಾತಾಡ್ತೀರ, ಯಾವ ರೀತಿಯಲ್ಲಿ ಇರ್ತೀರ ಅನ್ನೋದರ ಮೇಲೆ ನಿಮ್ಮನ್ನು ಅವರು ಇಷ್ಟಪಡಬೇಕೋ ಇಲ್ವೋ, ನಿಮ್ಮನ್ನು ಮದುವೆ ಆಗಬೇಕೋ ಇಲ್ವೋ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಯಾರೂ ಕೂಡ ಅವಸರ ಮಾಡಲ್ಲ, ಯಾಕಂದರೆ ಇವಾಗ ಒಂದಾಗಿದೆ ಅದನ್ನು ಅನುಭವಿಸ್ತಕ್ಕಂತಹ ಒಂದು ಸ್ಥಿತಿನಲ್ಲಿದ್ದಾರಲ್ವ, ಹಾಗಾಗಿನೇ ಯಾವುದಕ್ಕೂ ಕೂಡ ಅವಸರ ಮಾಡ್ತಿಲ್ಲ ಅಂತ ಹೇಳಿರೋದು. ಈ ಒಂದು ಕಾರು ನಿಮ್ಮ ಮನೆ ಹತ್ರ ಅಂತ ಬಂದು ನಿಂತ್ಕೊಂಡ್ರೆ ಅರ್ಥ ಮಾಡ್ಕೊಂಡ್ಬಿಡಿ. ಸೊ ಇವರೇ ಕಳಿಸಿದ್ದಾರೆ, ಹೋಗ್ಬಿಟ್ಟು ಕೂತ್ಕೊಳ್ಳೋಣ ಅಂತಂದ್ಬಿಟ್ಟು ಹೇಳಿರ್ತಾರೆ. ಒಂದು ಡ್ರೈವರ್ ಕೊಟ್ಬಿಟ್ಟು ಕಳಿಸಿರ್ತಾರೆ, ಇಲ್ಲಾಂದರೆ ಖುದ್ದಾಗಿ ಇವರೇ ಬಂದಿರ್ತಾರೆ ಸ್ನೇಹಿತರೆ. ಡ್ರೈವಿಂಗ್ ಎಲ್ಲ ಬರುತ್ತೆ ಅವ್ರಿಗೆ. ಸೊ ನೀವು ಕೂಡ ಅಲ್ಪ ಸ್ವಲ್ಪ ಡ್ರೈವಿಂಗ್ ಕಲೀರಿ, ಯಾಕಂದರೆ ಎಮರ್ಜೆನ್ಸಿ ಬೇಕಾಗುತ್ತೆ. ಯಾರ ಟೈಮು ಯಾವಾಗ ಹೆಂಗೆ ಬರುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಸುಮ್ಮನೆ ಕಲ್ತರೂ ಕೂಡ ಏನೂ ತೊಂದರೆ ಇಲ್ಲ ಅನ್ನೋದು ನನ್ನ ಒಂದು ವೈಯಕ್ತಿಕ ಮಾತಾಗಿರುತ್ತೆ. ಆ್ಯಂಡ್ ಹುಡುಗ ಲಕ್ಷಣವಾಗಿರ್ತಕ್ಕಂತಹ ಶರೀರ ಜೊತೆಗೆ ಒಳ್ಳೆಯ ಹೈಟು, ಒಳ್ಳೆಯ ಪರ್ಸ್ನಾಲಿಟಿ ಇರಬೇಕು. ಆ್ಯಂಡ್ ವಯಸ್ಸು 40 ಒಳಗಡೆ ಇರಬೇಕು. 35 38 ಇದ್ದರೂ ಕೂಡ ಒಪ್ಕೊಳ್ತಾರಂತೆ, ಬಟ್ 40 ಮೇಲ್ಗಡೆ ಇರಬಾರ್ದು ಅಂತ ಹೇಳಿರೋದು. ಸೊ ಆದರೂ ಕೂಡ ಒಪ್ಕೊಳ್ತಿದ್ರು, ಬಟ್ ಇವರ ಮನೆಯಲ್ಲಿ ಕೇಳಲ್ಲವಲ್ಲ ತಂದೆ ತಾಯಿ, ಹಾಗಾಗಿನೇ 40 ಒಳಗಡೆ ಇದ್ದರೆ ಸಾಕು. ತಂದೆ ತಾಯಿಯವರು ಒಳ್ಳೆಯವರು ಇರಬೇಕು. ನನ್ನನ್ನು ಮದುವೆ ಆದ ತಕ್ಷಣ ನನಗೆ ತೊಂದರೆ ಕೊಡೋದು, ಜೊತೆಗೆ ಜಗಳ ಆಡೋದು ಈ ರೀತಿಯಲ್ಲಿ ಇರಬಾರ್ದು. ತುಂಬ ಪ್ರೀತಿಯಿಂದ ನನ್ನನ್ನು ಕೂಡ ಕೇರ್ ಮಾಡಬೇಕು. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಇವರು ಯಾವುದೇ ರೀತಿಯಲ್ಲಿ ಕೂಡ ಮೋಸ ಮಾಡಲ್ಲ. ಅಂದರೆ ನಿಮ್ಮ ತಾಯಿಯವರಿಗೆ, ಇವ್ರಿಗೆ ಅತ್ತೆ ಆಗ್ತಾರಲ್ಲ, ಅವ್ರಿಗೆ ಎಲ್ಲ ಪ್ರೀತಿಯಿಂದ ಕೊಡ್ತಾರಂತೆ, ಬಟ್ ಅವರು ಕೂಡ ಚೆನ್ನಾಗಿರಬೇಕು ಅನ್ನೋದು ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಕಾರಿನಲ್ಲಿ ಸಿಸ್ಟಮ್ ಹೆಂಗಿದೆ ಅಂತ ನೋಡ್ಕೊಂಡು ಬಿಡಿ ಸ್ನೇಹಿತರೆ. ಸೊ ಅವಶ್ಯಕತೆ ಇಲ್ಲ ಆದರೂ ಕೂಡ ಅವ್ರು ಹೇಳಿ ಅನ್ನೋದ್ರಿಂದ ನಾನು ಹೇಳ್ತಿದ್ದೀನಿ. ಯಾಕಂದರೆ ಪ್ರತಿಯೊಂದು ಬೇಕು ಸ್ನೇಹಿತರೆ, ಪ್ರತಿಯೊಂದು ಬೇಕು. ಅವರೆಷ್ಟು ಇಂಪಾರ್ಟೆಂಟು, ಜೊತೆಗೆ ಅವ್ರು ಇರ್ತಕ್ಕಂಥ ಆಸ್ತಿನೇ ಅಷ್ಟು ಇಂಪಾರ್ಟೆಂಟ್, ಅವ್ರ ಜೊತೆ ಇರ್ತಕ್ಕಂಥ ಕಾರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇದರ ಒಂದು CC ಬಂದುಬಿಟ್ಟು 1900 CC ಇದೆ. ಮೈಲೇಜಿಂಗ್ ಬಂದುಬಿಟ್ಟು ಅಪ್ ಟು 13 ಮೈಲೇಜಿಂಗ್ ಇದೆ. ಸೀಟ್ ಕೂಡ ವೈಟ್ ಕಲರ್ ಸೀಟ್ ಇದೆ. ಟಾಪ್ ಮಾಡೆಲ್ ಕೂಡ ನೋಡ್ಕೊಳ್ಳಿ, ಕಲರಿಂಗ್ ಡಿಸೈನ್ ಆಗಿರಲಿ. ಆ್ಯಂಡ್ ಇದರ ಒಂದು ಫಾರ್ಚುನರ್ ಡಿಸೈನ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಸೊ ನೀವು ಇವಾಗ ಮಾಡಬೇಕಾಗಿರೋದು ಇಷ್ಟೇ, gmail.comಗೆ ಒಂದು ಮೇಲ್ ಮಾಡಬೇಕು. ನಿಮ್ಮ ಫೋಟೋ, ನಿಮ್ಮ ಹೆಸರು, ನಂಬರ್ ಸಮೇತ ಒಂದು ಮೇಲ್ ಮಾಡಬೇಕು. ಮೇಲ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ
ಮಾಹಿತಿಗಳನ್ನು ಕಮೆಂಟ್ ಮಾಡಿ, ಅಲ್ಲಿಂದಲೂ ಕೂಡ ಅವರು ರಿಪ್ಲೈ ಕೊಡ್ತಾರೆ. ಸೊ ವಿಚಾರ ಇಷ್ಟ ಆಗಿತ್ತು. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.